ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಹಾಗೆ ನನ್ನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿನಲ್ಲಿ ಕೆರೆಗಳು ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ. ಸೊ ಆ ಕೆರೆಯಲ್ಲಿ ಈಗ ಮಳೆ ಇಲ್ಲದೇ ನೀರಿನ ಅಭಾವ ಆಗಿರುತ್ತೆ. ಅದರಲ್ಲಿರುವಂಥ ಮೀನುಗಳು ಕೂಡ ಅವಕ್ಕೆ ನೀರಿಲ್ಲದೇ ವಾಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಲ್ಲೋ ಸ್ವಲ್ಪ ಇರೋದ್ರಿಂದ ಅದರಲ್ಲಿ ಮೀನುಗಳು ನೀರಿದ್ದಾಗಿಂದ ವಾಸ ಆಗಿದ್ದವು. ಅದರಲ್ಲಿ ಈಗ ನೀರಿಲ್ಲದೆ ಇರೋದ್ರಿಂದ ಸೊ ಮೀನುಗಳು ಈಸಿಯಾಗಿ ಸಿಗ್ತಿದ್ದಾವೆ. ಹಾಗಾಗಿ ನಮ್ಮನೆಗೂ ಕೂಡ ಮೀನನ್ನು ತಂದುಕೊಟ್ಟಿದ್ರು. ಅದನ್ನು ಕ್ಲೀನ್ ಮಾಡಿಸಿ ಇಟ್ಟಿದ್ದೆ ಶನಿವಾರ ನೈಟು. ಶನಿವಾರ ಯಾರೋ ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಹಾಗಾಗಿ ಫ್ರಿಜ್ಜಲ್ಲಿಟ್ಟು ಭಾನುವಾರ ಬೆಳಗ್ಗೆನೇ ಅದನ್ನು ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ. ನಾರ್ಮಲಾಗಿ ಕಬಾಬ್ ಮಾಡೋದು ಎಲ್ರಿಗೂ ಗೊತ್ತು. ಸೊ ಚಿಕನ್ ಕಬಾಬ್ನ ಹೇಗೆ ಮಾಡ್ತೀವೋ ಹಾಗೇ ಇದನ್ನು ಮಾಡೋದು. ಸೊ ಇಲ್ಲಿ ಒಂದು ಕಬಾಬ್ ಪೌಡರ್, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನಿಂಬೆಹಣ್ಣು ಮತ್ತು ಕಾರ್ನ್ಫ್ಲೋರ್ನ ಹೇಳ್ತಾರೆ. ನಾನೊಂದು ಹೀಗೆ ಒಂದು ರೀಲಲ್ಲಿ ನೋಡಿದೆ. ಸೊ ಕಾರ್ನ್ಫ್ಲೋರ್ನ ಆದಷ್ಟು ಅವಾಯ್ಡ್ ಮಾಡಿ. ನಾನಿಲ್ಲಿ ಹಾಕ್ಬಿಟ್ಟೆ, ಅದು ಅಭ್ಯಾಸ ಆಗಿತ್ತು ಹಾಗಾಗಿ ಹಾಕ್ಬಿಟ್ಟೆ. ಸೊ ಕಾರ್ನ್ಫ್ಲೋರ್ನ ಅವಾಯ್ಡ್ ಮಾಡಿ ಕಬಾಬಲ್ಲಿ. ಸೊ ಕಾರ್ನ್ಫ್ಲೋರ್ ಹಾಕದೇ ಇದ್ದರೂ ಕೂಡ ಚೆನ್ನಾಗಿ ಬರುತ್ತೆ. ಇನ್ನೊಂದು ಟಿಪ್ ಹೇಳ್ಬೇಕಂದ್ರೆ ಕಾರ್ನ್ಫ್ಲೋರ್ ಬದಲಾಗಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಅದನ್ನು ಫಿಶ್ನ ಮ್ಯಾರಿನೇಟ್ ಮಾಡಿ ಫ್ರಿಜ್ಗೆ ಎತ್ತಿಟ್ಟೆ. ನನ್ನ ಹಸ್ಬೆಂಡ್ ಬಂದರೆ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗೆ ತಿಂಡಿಗೆ ಎಗ್ ರೈಸ್ ಮಾಡ್ತಾಯಿದ್ದೆ. ಸೊ ಸಿಂಪಲಾಗಿ ಯಾವುದೇ ರೀತಿ ಮಸಾಲೆ ಇಲ್ಲದೇ ಈಸಿಯಾಗಿ, ಹಾಗೆ ಬ್ಯಾಚುಲರ್ಸ್ಗಳು ಕೂಡ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಇದು. ಸಿಂಪಲ್ಲಾಗಿ ನಾನಿಲ್ಲಿ ಚಿಲ್ಲಿ ಹಸಿಮೆಣ್ಸಿನ್ಕಾಯಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಹಾಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಸೊ ಈರುಳ್ಳಿನ ಇಲ್ಲಿ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿಕೊಂಡು ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತಂದರೆ ನಮ್ಮ ಅತ್ತೆ ಟಿ ವಿ ನೋಡ್ತಿದ್ದಾರೆ. ಸೊ ಅದ್ರ ಸೌಂಡ್. ಹಾಗೆ ಯಾರೋ ಮನೆಗೆ ಹಬ್ಬಕ್ಕೆ ಅಂತ ಹೇಳಕ್ಕೆ ಬಂದಿದ್ರು, ಅವ್ರು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರು. ಸೊ ನಾವು ಅವ್ರಿಗೆಲ್ಲ ಮೆಲ್ಲಗೆ ಮಾತಾಡಿ ಅಂತ ಹೇಳೋಕ್ಕಾಗಲ್ಲ, ಮಾತಾಡ್ಕೊಂಡು ಅವ್ರ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಹಾಗೆ ನಮಗೆ ಇಲ್ಲಿ ಎಷ್ಟು ಬೇಕು ಮೊಟ್ಟೆ ಅಂದರೆ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀವಿ ಅಷ್ಟು ಮೊಟ್ಟೆನ ಹಾಕ್ಕೊಂಡು, ಸೊ ಮೊಟ್ಟೆಗೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್, ಜೀರಾ ಪೌಡರ್, ಹಾಗೆ ಸಾಲ್ಟ್ ಇದಿಷ್ಟನ್ನು ಹಾಕಿ ಮೊಟ್ಟೆ ಸ್ವಲ್ಪ ಗೊತ್ತಾಗುತ್ತೆ ಬೆಂದಿರೋ ಥರ ಅದನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸೊ ನಮ್ಮ ಎಗ್ ರೈಸ್ ಅದನ್ನು ರೈಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ರೈಸ್ ಜೊತೆಗೆ ಮಿಕ್ಸ್ ಮಾಡುವಂಥ ಕ್ಲಿಪ್ಪಿಂಗ್ನ ತಗೊಳ್ಳಿಲ್ಲ. ಹಾಗೆ ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ತಿಂದಿದ್ದು. ಸೊ ಸಣ್ಣ ಮೀನುಗಳು ಅದು ತಲೆ ಮತ್ತು ಬಾಲಗಳನ್ನ ಕಟ್ ಮಾಡಿಬಿಟ್ಟು ಮಧ್ಯದ ಪಾರ್ಟ್ಸ್ನ ಮಾತ್ರ ಕ್ಲೀನ್ ಮಾಡಿ ತಿಂತಿದ್ದೀವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ತುಂಬ ಸಾಕಾಗಿತ್ತು. ಆ ದೊಡ್ಡ ಮೀನಲ್ಲೂ ಕೂಡ ಎಷ್ಟೊಂದು ಸಲ ತಿಂದಿದ್ದೀನಿ ನಾನು, ದೊಡ್ಡ ಮೀನದು ಕೂಡ. ಆದರೆ ಇಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಮುಳ್ಳಿತ್ತು ಸ್ವಲ್ಪ, ಆದರೆ ಅಷ್ಟೊಂದು ಕಬಾಬ್ ಬೇಯಿಸಿದಾಗ ಅಷ್ಟೊಂದು ಮುಳ್ಳು ಹೆವಿ ಅಂತ ಅನ್ನಿಸ್ಲಿಲ್ಲ. ಸೊ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಬೇಯಿಸ್ಕೊಂಡಿದ್ದೀನಿ. ಯಾಕೆಂದರೆ ಸಣ್ಣ ಮುಳ್ಳಿರೋದ್ರಿಂದ. ನನ್ನ ಮಗ ಕೂಡ ಚೆನ್ನಾಗಿತ್ತು, 1-2 ಸಲ ಟೇಸ್ಟ್ ಮಾಡಿಸ್ದೆ. ಅವನು ಯಾವತ್ತೂ ತಿಂದೇ ಇರೋನು ಇವತ್ತು ಬೇಕು ಅಂತ ಅಂದ್ಕೊಂಡು ತಿಂದ. ಆದರೆ ಮಕ್ಕಳಿಗೆ ತಿನ್ನಿಸುವಾಗ ಸ್ವಲ್ಪ ಹುಷಾರಾಗಿ, ಅದರಲ್ಲಿ ಚಿಕ್ಕ ಮಕ್ಳಿಗಂತೂ ತಿನ್ನಿಸೋಕ್ಕೆ ಹೋಗಬಾರ್ದು ಈ ಥರ ಮುಳ್ಳಿರೋದನ್ನು. ಹಾಗೆ ನಾನಿಲ್ಲಿ ಒಂದು ಚಪ್ಪಲಿ ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಮೆಟ್ಲಿದೆ ಬಾಗಿಲಿಂದಗಡೆ. ಸೊ ಆ ಬಾಗಿಲು ಫುಲ್ಲು ಮೆಟ್ಲು ಏನಿದೆ, ಆ ಮೆಟ್ಲು ಇರುವಷ್ಟು ಕೈ ಎಷ್ಟು ಎಟುಕಿಸುತ್ತೋ ಅಷ್ಟು ಉದ್ದಕ್ಕೂ ಚಪ್ಪಲಿಗಳನ್ನ ಇಡೋರು, ಎಲ್ಲಿ ಬೇಕಂದ್ರಲ್ಲಿ ಬಿಸಾಕೋರು. ಹಾಗಾಗಿ ನಾನೊಂದು ಚಪ್ಪಲಿ ಸ್ಟ್ಯಾಂಡನ್ನ ಕೂಡ ಬುಕ್ ಮಾಡಿದೆ ಮೀಶೋದಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಥರ ಮೆನು ಕಾರ್ಡು ಕೂಡ ಕೊಟ್ಟಿದ್ದರು. ನನ್ನ ಮಕ್ಕಳು ಅವರೇ ಮಾಡ್ತಾರೆ ಅನ್ನೋ ಥರನೇ ಇದ್ದರು. ಎಷ್ಟು ಆ ಚಪ್ಪಲಿ ಸ್ಟ್ಯಾಂಡನ್ನ ಜೋಡಿಸುವಷ್ಟರಲ್ಲಿ ನಮಗೆ ಸಾಕಾಗೋಗೋಯ್ತು ಹಿಡ್ದು. ಒಬ್ಬ ನಾನು ಮಾಡ್ತೀನಿ ಅಂತ ಬರ್ತಾನೆ, ಒಬ್ಬ ಅದು ಮಾಡ್ತೀನಿ ಅಂತ ಬರ್ತಾನೆ. ನಿಜವಾಗ್ಲೂ ನಾನು ನನ್ನ ದೊಡ್ಡ ಮಗಂಗೆ ಸ್ವಲ್ಪ ಕೊಡ್ತೀನಿ, ಯಾಕೆಂದರೆ ಸ್ವಲ್ಪ ಅವನಿಗೂ ಕೂಡ ಈ ಥರ ಜೋಡಿಸೋದು ಎಲ್ಲ ಮಾಡಿದ್ರೆ ಸ್ವಲ್ಪ ಬುದ್ಧಿ ಅವನಿಗೂ ಗೊತ್ತಾಗುತ್ತೆ, ಸ್ವಲ್ಪ ಈ ಥರ ಆ್ಯಕ್ಟಿವಿಟೀಸ್ ಇದ್ದರೆ ಅಂತ ಹೇಳಿ.
ಹಾಗೆ ಆಮೇಲೆ ನಾನು ಕೂಡ ನನ್ನ ಮಕ್ಳನ್ನ ಆ ಕಡೆ ಅವ್ನಿಗೇನೋ ಬೇರೆದು ಕೊಟ್ಟಿಲಿ ಬೇಗ ಬೇಗ ಆಗಲಿ ಅಂತೇಳಿ ನಾನು ಹೆಲ್ಪ್ ಮಾಡಿಕೊಡ್ತಿದ್ದೆ. ಸೊ ಕ್ವಾಲಿಟಿ ಹೇಳಬೇಕು ಅಂತಂದರೆ ಪರವಾಗಿಲ್ಲ, ಗುಡ್ ಅಂತಲೇ ಹೇಳ್ಬೋದು. ಸೊ ಕ್ವಾಲಿಟಿ ಚೆನ್ನಾಗಿದೆ. ಇದಕ್ಕೆ ಮೇಲ್ಗಡೆ ಕವರ್ ಕೂಡ ಬಂದಿದೆ. ಹಾಗೆ ಇದನ್ನು ನನ್ನ ಮಗ, ಅಮ್ಮ ನಾನು ವೀಡಿಯೋ ಮಾಡಿಕೊಡ್ತೀನಿ ನೀನು ಜೋಡಿಸೋದನ್ನು ಅಂತ ಹೇಳಿ ಅವನೇ ವೀಡಿಯೋ ಮಾಡಿಕೊಟ್ಟಿದ್ದಾನೆ. ಹಾಗೆ ಸ್ವಲ್ಪ ಶೇಕ್ ಮಾಡಿಬಿಟ್ಟವನೆ. ಇಲ್ಲಿ ನನ್ನ ಮಗಂದು ಸ್ವಲ್ಪ ಹಿಂಸೆ ಆಗ್ಬಿಟ್ಟೈತೆ, ನನಗೆ ಕೊಡಲಿಲ್ಲ ಅದನ್ನೇನು ಅವನಿಗೆ ಪಾರ್ಟ್ಸ ಪೈಪ್ಗಳನ್ನ ಅಂತ ಹೇಳಿ ಸ್ವಲ್ಪ ಅಳ್ತಾ ಇದ್ದ. ಹಾಗೆಯೇ ಈ ರೀತಿ ಒಂದು ಕವರ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಚಪ್ಪಲಿ ಸ್ಟ್ಯಾಂಡ್ ಆಗೇನೆ ಅಲ್ಲದೆ ಮಲ್ಟಿಪರ್ಪಸ್ ರ್ಯಾಕ್ ಆಗು ಕೂಡ ಯೂಸ್ ಮಾಡ್ಬೋದು. ಸೊ ಇದಕ್ಕೆ ಬಟ್ಟೆ ಕೂಡ ಕೊಟ್ಟಿದ್ದಾರೆ ಅದ್ರ ಸ್ಟ್ರೆಂತ್ಗೆ. ಹಾಗೆ ನಾನಿಲ್ಲಿ ನೋಡ್ಬೋದು. ಸೊ ಮೆಟ್ಲ ಮೇಲೆ ಎಷ್ಟು ಇಟ್ಟಿದ್ರೋ ಸ್ಲಿಪ್ಪರ್ಸು ಅದೆಲ್ಲ ಕೂಡ ಇದು ಒಂದೇ ನಮ್ಮ ಮನೆಗೆ ಇದು ಸಾಕು ಅಂತ ಹೇಳ್ಬೋದು. ಇದು ಜಾಸ್ತಿನೇ ಆಯಿತು. ಹಾಗಾಗಿ ಎಲ್ಲ ರ್ಯಾಕಲ್ಲೂ ಕೂಡ ಒಂದೊಂದು ಶೂ, ಸ್ಲಿಪ್ಪರ್ಸು ಈ ಥರ ಇಟ್ಟಿದ್ದೀನಿ. ಸೊ ನನ್ನ ಮಗ ಚಪ್ಪಲಿ ಸ್ಟ್ಯಾಂಡಲ್ಲಿ ಅವನದನ್ನು ಮಾತ್ರ ಅವನೇ ಜೋಡಿಸ್ಕೊಂಡು ಇಟ್ಕೊಂಡಿದ್ದ. ಸೊ ಇದನ್ನ ಇಡೋಕ್ಕೆ ಒಂದು ಜಾಗ ನೋಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬಾಗಿಲಿಂದನೇ ಅಲ್ಲೇ ಮೆಟ್ಲು ಪಕ್ಕ ಇಟ್ಟಿದ್ದೀನಿ. ಅದಕ್ಕೊಂದು ಕರೆಕ್ಟಾಗಿರುವಂಥ ಜಾಗ ನೋಡಿ ಅದನ್ನು ಕೂಡ ಇಡ್ತೀನಿ. ಸೊ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈಗ ಬೇಸಿಗೆ ಆಗಿರೋದ್ರಿಂದ ನನ್ನ ಮಗನಿಗೆ ಐಸ್ ಕ್ರೀಮ್ ನಾನು ಲಾಕ್ಡೌನ್ ಟೈಮಲ್ಲಿ ತಗೊಂಡಿದ್ದು ಇದನ್ನು. ಆಗ ಜಾಸ್ತಿ ಅಂದರೆ ಇದು ವೇಸ್ಟ್ ಅಂತ ಅನಿಸುತ್ತೆ. ಸೊ ಇದರಲ್ಲಿ ನೀಟಾಗಿ ಆಗೋಲ್ಲ ಐಸು. ಹಾಗಾಗಿ ಇದು ನೋಡೋಣ ಅಂತ ಹೇಳಿ ಬೆಳಗ್ಗೆ ಇಟ್ಟಿದ್ದೆ, ಭಾನುವಾರ ಮಧ್ಯಾಹ್ನ ಇಟ್ಟಿದ್ದು. ಸೊ ಅದನ್ನು ನಾನು ಸೋಮವಾರ ಬೆಳಗ್ಗೆ ತೆಗೆದು ನೋಡಿದ್ದು, ಸೋಮವಾರ ನೈಟ್ ನೋಡಿದ್ದು. ಸೊ ಚೆನ್ನಾಗಾಗಿತ್ತು ಈ ಥರ. ಅದರಲ್ಲಿ ನೀರು ಹಾಕಿ ಇಟ್ಟಿದ್ದೆ ಇನ್ನೆರಡಕ್ಕೆ, ಇನ್ನು 4ಕ್ಕೆ ಜ್ಯೂಸನ್ನ ಹಾಕಿ ಇಟ್ಟಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಈ ಥರ ಮಕ್ಳುಗಳಿಗೇ ಹಾಲು, ಬಾದಾಮ್ ಹಾಲು, ಈ ಥರ ಫ್ರೂಟ್ ಜ್ಯೂಸನ್ನ ಹಾಕಿ, ಆದರೆ ಜಾಸ್ತಿ ಕೊಡಬಾರ್ದು, ಸ್ವಲ್ಪ ಅವಾಯ್ಡ್ ಅಂತಂದರೆ ಐಸ್ ಕ್ರೀಮ್ ಬದಲಾಗಿ ಇದನ್ನು ಮಕ್ಳಿಗೋಸ್ಕರ ಸ್ವಲ್ಪ ಇಷ್ಟ ಆಗುತ್ತೆ ಅಂತ ತರಿಸ್ದೆ. ಆದರೆ ನನಗೇನೋ ಇದು ಇಷ್ಟ ಆಗಲಿಲ್ಲ ಅಷ್ಟಾಗಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡುವಾಗ ನಂಗೊಂದು ಸಾಂಗ್ ಇಷ್ಟ ಆಯಿತು. ಹಾಗಾಗಿ ಆ ಸಾಂಗ್ಗಳನ್ನ ತಗೊಂಡು ನನ್ನ ವೀಡಿಯೋಸ್ಗಳು ಫೋಟೋಸ್ ತೊಗೊಂಡು ಕೊಲೈಸ್ ಮಾಡಿ ಹಾಕಿದ್ದೆ. ಯಾವ ಸಾಂಗಪ್ಪ, ನನ್ನ ಮನೆ ಇದು ರಂಗಿನ ಅರಮನೆ ಅಲ್ಲ ಅನ್ನೋ ಸಾಂಗು. ಸೊ ಅದಕ್ಕೆ ರೀಲ್ಸ್ ಮಾಡಿ ಹಾಕಿದ್ದೆ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸಿ, ಹಾಗೆ ಮುಂದಿನ ವ್ಲಾಗ್ ಒಂದು ಇಂಟ್ರೆಸ್ಟಿಂಗ್ ಹಾಗೆ ಹಬ್ಬದ ವ್ಲಾಗ್, ಅಂದರೆ ಮದ್ದೂರಿನ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಕೀಪ್ ವಾಚಿಂಗ್ ಫಾರ್ ಮೈ ವ್ಲಾಗ್. ಥ್ಯಾಂಕ್ ಯು.